ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ 9 ಕೋಟಿ ವಂಚನೆ ಆರೋಪ. ಬೆಂಗಳೂರಲ್ಲದೆ ಮಂಡ್ಯದಲ್ಲೂ ಕೂಡ ಐಶ್ವರ್ಯ ವಂಚನೆ ಮಾಡಿರೋದು ಬೆಳಕಿಗೆ ಬರ್ತಾ ಇದೆ. ಐಶ್ವರ್ಯ ಮೇಲೆ ಎಫ್ಐಆರ್ ಆಗಿ ಸೆಟಲ್ಮೆಂಟ್ ಇತ್ಯರ್ಥ ಆಗಿದೆ. ಮಧ್ಯಮ ವರ್ಗದಲ್ಲಿ ಜನಿಸಿದ್ರು ಕೂಡ ಐಷಾರಾಮಿ ಜೀವನ ನಡೆಸೋದು ಐಶ್ವರ್ಯ. ಮೈ ತುಂಬ ಒಡವೆ ಹಾಕೋದು, ಭವ್ಯ ಬಂಗ್ಲೆ, ಲಕ್ಸುರಿ ಲೈಫ್ ಲೀಡ್ ಮಾಡ್ತಾಳೆ ಈಕೆ. 1 ಕೋಟಿ ರೂಪಾಯಿ ಖರ್ಚು ಮಾಡಿ ಅಣ್ಣಮ್ಮ ತಾಯಿಯ ಉತ್ಸವವನ್ನು ಮಾಡಿದ್ದಾಳೆ. ಖಾಸಗಿ ಈವೆಂಟ್ ರೀತಿ ದೇವರ ಉತ್ಸವವನ್ನು ಐಶ್ವರ್ಯ ಮಾಡಿತ್ತು. ಎಲ್ಲಿ ಬಂತು ಇದಕ್ಕೆಲ್ಲ ದುಡ್ಡು ಅಂದರೆ ಇಂಥದ್ದೇ ಕೆಲಸಗಳು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಂದೀಶ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಸಾಧಾರಣ ಮಧ್ಯಮ ಕುಟುಂಬದ ಒಬ್ಬ ಹೆಣ್ಣು ಮಗಳು ಅನ್ಸ್ಕೊಂಡವಳು ಇಷ್ಟು ಐಷಾರಾಮಿ ಜೀವನ ನಡೆಸೋದು ಅಥವಾ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ದೇವರ ಉತ್ಸವ ನಡೆಸೋದು, ಇದೇ ವಂಚನೆ ದುಡ್ಡಿಂದ ಇದೆಲ್ಲ ಮಾಡಿದ್ದ ಐಶ್ವರ್ಯ? ಖಂಡಿತ ವಿಜಯ್, ಅಂಥದ್ದೇ ಪ್ರಶ್ನೆ ಇದೀಗ ಎಲ್ಲರಿಗೂ ಕೂಡ ಕಾಡ್ತಾ ಇರುವಂಥದ್ದು. ಏನು ಐಶ್ವರ್ಯಗೌಡ ಅಲಿಯಾಸ್ ನವೇಶ್ರೀ ಗೌಡ, ಆಕೆ ಡಿ ಕೆ ಸುರೇಶ್ ಅವರ ತಂಗಿ ಅಂತೇಳಿ ಇದೀಗ 9 ಕೋಟಿಯಷ್ಟು ಮೌಲ್ಯದ ಚಿನ್ನಾಭರಣವನ್ನು ಪಡೆದು ವಂಚನೆ ಮಾಡಿರುವಂಥ ಪ್ರಕರಣ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಆಕೆಯ ಮೂಲವನ್ನು ಹುಡುಕ್ತಾ ಹೋದರೆ ಆಕೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದವಳು. ತಮ್ಮ ತಂದೆ ತಾಯಿ ಸಹೋದರನೊಂದಿಗೆ ಆಕೆ ಕಿರುಗಾವಲಲ್ಲೇ ಕಳೆದ 5-6 ವರ್ಷಗಳಿಂದ ವಾಸ ಮಾಡತೊಡಗಿದ್ಲು. ಆದರೆ ಒಂದಷ್ಟು ವಿಚಾರ ಇದೀಗ ಬಟ ಬಯಲಾಗ್ತಾ ಇರುವಂಥದ್ದು. ಈ ಒಂದು ವಂಚನೆ ಪ್ರಕರಣ ಬಂದ ಬಳಿಕ ಕೇವಲ ಇದೊಂದೇ ಮೊದಲ ವಂಚನೆ ಪ್ರಕರಣ ಅಲ್ಲ, ಈ ಹಿಂದೆ ಹಲವಾರು ವಂಚನೆ ಪ್ರಕರಣಗಳಲ್ಲಿ ಈಕೆ ಭಾಗಿಯಾಗಿದ್ಲು ಎಂಬ ಮಾಹಿತಿಗಳು ಕೂಡ ಇದೀಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂಥದ್ದು. ಅಂದ್ರೆ ಅವೆಲ್ಲವೂ ಕೂಡ ದೂರು ದಾಖಲಾಗುವ ಮುನ್ನವೇ ಪೊಲೀಸರ ಸಮ್ಮುಖದಲ್ಲೇ ಅವೆಲ್ಲವರನ್ನು ರಾಜಿ ಪಂಚಾಯಿತಿ ಮಾಡಿ ಆ ಒಂದು ವಂಚನೆ ಪ್ರಕರಣದಿಂದ ಆಕೆ ಪಾರಾಗಿದ್ಲು ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಅಂದ್ರೆ ಬಡ ಕುಟುಂಬದಲ್ಲಿ ಜನಿಸಿದಂತಹ ಆಕೆ ಐಷಾರಾಮಿ ಜೀವನವನ್ನು ನೋಡಿದ್ರೆ ಒಂದಷ್ಟು ಎಲ್ಲರಿಗೂ ಕೂಡ ಅನುಮಾನ ಮೂಡ್ತಾ ಇದೆ. ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಬಳಿಕ ಅವಳ ಐಷಾರಾಮಿ ಜೀವನಕ್ಕೆ ಈ ವಂಚನೆ ಪ್ರಕರಣಗಳೇ ಪ್ರಮುಖವಾದಂಥ ಕಾರಣ. ವಂಚನೆಯಿಂದಲೇ ಆಕೆ ಐಷಾರಾಮಿ ಜೀವನವನ್ನು ಕೂಡ ಸಾಗಿಸ್ತಿದ್ಲು ಎಂಬುದು ಮೂಲಕ ಇದೀಗ ಬಟ ಬಯಲಾಗಿರುವಂಥದ್ದು. ಮತ್ತೊಂದು ಕಡೆ ಒಂದು ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂಥದ್ದು. ಆಕೆ ಬೆಂಗಳೂರಿನಲ್ಲಿ ಏನು ಹೋಗಿ ನೆಲೆಸಿದ್ಲು, ಅದಾದ ಬಳಿಕ ಅಣ್ಣಮ್ಮನ ಉತ್ಸವವನ್ನು ಒಂದು ರೀತಿ ಈವೆಂಟ್ ರೀತಿ, ಮದುವೆ ರೀತಿ ಒಂದು ಸಂಭ್ರಮದಿಂದ ಆಚರಣೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಹಲವಾರು ರಾಜಕಾರಣಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಇವೆಲ್ಲ ಒಂದು ನೋಡೋದಾದ್ರೆ ಖಂಡಿತವಾಗಿ ಕೂಡ ಇಂತಹ ವಂಚನೆ ಪ್ರಕರಣದಿಂದಲೇ ಆಕೆ ಈ ರೀತಿಯ ಐಷಾರಾಮಿ ಜೀವನವನ್ನು ಸಾಗಿಸ್ತಿಲ್ಲ ಎಂಬ ಪ್ರಶ್ನೆಗಳು ಕೂಡ ಮೂಡಿರುವಂಥದ್ದು. ಅಲ್ಲದೆ ಮಂಡ್ಯದ ಒಂದು ಸಣ್ಣ ಹಳ್ಳಿಯಲ್ಲಿ ಬಂದಂತ ಆಕೆ, ಬೆಳೆದಂತ ಆಕೆ ಏಕಾಏಕಿ ಈ ರೀತಿಯ ಶ್ರೀಮಂತ ಆಗುವಂಥದ್ದು, ಈ ರೀತಿಯ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥದ್ದು ಇದೀಗ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಅಂದ್ರೆ ಈ ಹಿಂದೆ ಹಣವನ್ನು ಪಡೆದು ವಂಚನೆ ಮಾಡಿರುವಂಥದ್ದು, ಅಂದ್ರೆ ಹಣವನ್ನು ಹಿಂದಿರುಗಿಸದೆ ಅವರಿಗೆ ಬೆದರಿಕೆನೇ ಹಾಕುವಂಥದ್ದು, ಈ ತರ ಪ್ರಕರಣಗಳು ಕೂಡ ಮಂಡ್ಯದಲ್ಲಿ ಆಕೆ ಹಿಂದೆ ಭಾಗಿಯಾಗಿದ್ಲು. ಆದ್ರೆ ಒಂದಷ್ಟು ರಾಜಕಾರಣಿಗಳ ಬೆಂಬಲವನ್ನ ಪಡೆದಿದ್ದಂತ ಆಕೆ ಅವೆಲ್ಲವನ್ನು ಕೂಡ ಪೊಲೀಸರ ಸಮ್ಮುಖದಲ್ಲೇ ರಾಜಿ ಪಂಚಾಯಿತಿ ಮಾಡಿ ಅದನ್ನ ಅಲ್ಲಿಗೆ ಒಂದು ಹತ್ತಿಳಿ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ಲು ಎಂಬ ಒಂದು ಸ್ಫೋಟಕ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವಾಗ ಪೊಲೀಸರ ತನಿಖೆಯೂ ಕೂಡ ಚುರುಕಾಗಿದೆ. ಆಕೆ ಮತ್ತಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ಲ, ಈಗಲಾದ್ರೂ ಕೂಡ ಒಂದು ಏನು ವಂಚನೆಗೆ ಒಳಗಾದಂತಹ ವ್ಯಕ್ತಿಗಳು ಆಕೆಯ ವಿರುದ್ಧ ದೂರನ್ನ ಸಲ್ಲಿಸ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.